ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಹವಾ ಜೋರಾಗಿ ನಡೀತಾ ಇದೆ. ಈಗಾಗ್ಲೇ ಗಿಲ್ಲಿಯ ಆರ್ಭಟ, ಅದ್ರ ಜೊತೆಗೆ ಅಶ್ವಿನಿ ಅವರ ಅಬ್ಬರ, ಮತ್ತಷ್ಟು ಆಟಗಾರರ ಸ್ಪರ್ಧೆ ಅಂತೂ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಕನ್ನಡ ಕಿರುತೆರೆ ಲೋಕದಲ್ಲಿ ಸಾಕಷ್ಟು ಮೈಲಿಗಲನ್ನ ತಲುಪ್ತಾ ಇದೆ. ಸೊ ಕೊನೆ ವಾರದಲ್ಲಿ ಬಂದಿರುವಂತಹ ರಜತ್ ಬುಜ್ಜಿ ಅವರು, ಇವ್ರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸೀಸನ್ 11 ಹಾಗೆ 12ರ ಕಂಟೆಸ್ಟೆಂಟ್ ಆಗಿ ಹೋಗಿರೋಂಥದ್ದು. ಸೊ ಈಗ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಮಾತನಾಡ್ತೀನಿ. ರಜತ್ ಅವರೇ, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ನನಗೆ ಆಕ್ಚುಲಿ ಇನ್ನೊಬ್ಬ ರಜತ್ ನೋಡ್ಬೇಕಿತ್ತು. ನಾನು ಸೀಸನ್ 11ರಲ್ಲಿ ನೋಡಿದ್ದೆ. ಅದ್ರ ಪ್ರೋ ಮ್ಯಾಕ್ಸ್ ಬರ್ತಾರೆ ಅಂತ ಅನ್ಕೊಂಡ್ರೆ ಯಾಕೆ ಡಲ್ ಆದ್ರಿ ಅಂತ? ಸರ್ ಇಲ್ಲ, ಮಾಡಿ ಒಂದ್ ಸೀಸನ್ ಅಲ್ಲಿ ಮಾಡಿದ್ದೀನಿ, ಇನ್ನೊಂದು ಸೀಸನ್ ಅಲ್ಲೂ ಮಾಡಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಮೇನ್ಲಿ ಏನು ಅಂದ್ರೆ ಸೀಸನ್ 12 ಅಲ್ಲಿ ನನ್ನ ಹತ್ರ ಯಾರು ಜಾಸ್ತಿ ಮಾತಾಡ್ತಿರಲಿಲ್ಲ, ಅದೊಂದು ಪ್ರಾಬ್ಲಮ್. ಏನ್ತಿಕ್ಕೆ ಅವ್ರ ಸ್ಟ್ರಾಟಜಿನೋ ಏನೋ ನನಗೆ ಗೊತ್ತಿಲ್ಲ. ಇನ್ನೊಂದೇನು ಅಂದ್ರೆ ಅಲ್ಲಿ 24/7 ಲೈವ್ ಇರೋ ಕಾರಣ ಸಿಕ್ಕಾಬಟ್ಟೆ ಹುಷಾರಾಗಿರ್ತಾರೆ ಪ್ರತಿಯೊಬ್ರು. ಆಮೇಲೆ ಏನು ಮಾತಾಡಲ್ಲ, ಏನೇ ಮಾತಾಡ್ರು ಯೋಚನೆ ಮಾಡಿ ಮಾತಾಡ್ತಾರೆ. ಮನ್ಸಿಂದ ಅಂತೂ ಯಾರು ಮಾತಾಡಲ್ಲ. ಸೊ ಹಂಗಿದ್ದಾಗ ನಿಮ್ಗೆ ಆಟನೇ ಕ್ರ್ಯಾಕ್ ಮಾಡಕ್ಕೆ ಒಂಥರ ಡಿಫಿಕಲ್ಟ್ ಆಗುತ್ತೆ, ಮಾತಾಡಕ್ ಕಷ್ಟಗಳಾಗುತ್ತೆ. ಆಮೇಲೆ ನಮ್ಗೆ ಇವ್ರ ಸವಾಸಗಳು ಬೇಡ ಅಂತ ಸ್ವಲ್ಪ ಜನ ಡಿಸೈಡ್ ಆಗ್ಬಿಟ್ರೆ ಬರಲ್ಲ ಅವ್ರು ಯಾರನ್ನು. ಆಮೇಲೆ ನಾನ್ ಮೇಲ್ ಬಿದ್ದು ಹೋಗುವಂತ ಕ್ಯಾರೆಕ್ಟರ್ ನಾನಲ್ಲ, ನನ್ನ ವಿಷಯಕ್ಕೆ ಬಂದ್ರೆ ಬಿಡಲ್ಲ. ಸೊ ಹಂಗಿದ್ದಾಗ ನಾನು ಅಲ್ಲಿ ತುಂಬಾ ಎಂಜಾಯ್ ಮಾಡಿದೆ, ಪ್ರತಿ ಕ್ಷಣನೂ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ನನ್ನ ತನನ ನಾನು ತೋರಿಸ್ಕೊಬೇಕಾಗಿತ್ತು. 11 ಸೀಸನ್ ಏನ್ ಮಿಸ್ ಮಾಡ್ಕೊಂಡು ಅದೆಲ್ಲ ನಾನು ಈ ಸತಿ ಮಾಡಬೇಕಾಗಿತ್ತು. ಐ ಯೂಸ್ಡ್ ಇಟ್ ಫುಡ್ ಫುಲ್ಲೆಸ್ಟ್ ಅನ್ಸುತ್ತೆ ಸರ್. ನನಗೆ ಏನೋ ಮಿಸ್ ಮಾಡ್ಕೊಂಡೆ ಅನ್ನೋದು ರಿಗ್ರೆಟ್ಸ್ ಅಂತೂ 1% ಇಲ್ಲ. ಅಂದ್ರೆ ಈಗ ನೀವು ಹೇಳಿದ್ರಿ ಸೀಸನ್ 11ರಲ್ಲಿ ಏನೆಲ್ಲಾ ಮಿಸ್ ಮಾಡ್ಕೊಂಡೆ ಅನ್ನುವಂತಹ ಒಂದಷ್ಟು ಇಲ್ಲ ಅಂಶಗಳನ್ನ ನಾನು ಇದರಲ್ಲಿ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಆತರ ಯಾವ್ದಾವ್ದು ಆಯ್ತು ಅಂತ? ಸರ್, ನನಗೆ ಒಂದು ಒಳ್ಳೆ ಸ್ನೇಹಿತ ಸಿಕ್ದ, ಒಂದು ಒಳ್ಳೆ ಅಣ್ಣ ಸಿಕ್ಕಿದ್ರು, ಒಂದು ಒಳ್ಳೆ ತಂಗಿ ಸಿಕ್ಕಿದ್ಲು, ಸ್ನೇಹಿತರು ಸಿಕ್ಕಿದ್ರು. ಫಸ್ಟ್ ವಾರ ಹೋದಾಗ ನಾವು ಎಲ್ಲೋ ಆಚೆ ಒಂದು ವರ್ಷ ಇದ್ದು ತುಂಬ ಎಂಜಾಯ್ ಮಾಡಿಕೊಂಡು ಇದ್ದಂಥ ಒಂದು ಸಂದರ್ಭದಲ್ಲಿ ಸಡನ್ ಆಗಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಾರೆ. ಎಲ್ಲ ಕೆಲಸನ ಬದಿಗಿಟ್ಟು ಹೋಗ್ಬೇಕಾಗತ್ತೆ ಒಳಗೆ. ಸಡನ್ ಆಗಿ ಹೋದಾಗ ಗಿಲ್ಲಿ ಸ್ಟಾರ್ಟಿಂಗ್ ವಾರ ತುಂಬ ಇರಿಟೇಟ್ ಮಾಡ್ಬಿಡ್ತಾನೆ, ಕಿಟ 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 ಅಂದ್ಬಿಟ್ಟು. ಅದೆಲ್ಲ ಸ್ವಲ್ಪ ಬೇಜಾರಾಗಿತ್ತು. ಅದು ಬಿಟ್ಟು ನಾನು ಗಿಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೇ ಊರವರು ಅಂತ ಗೊತ್ತಾಯಿತು. ಪಕ್ಕದ ಊರೇ ನಮ್ದು, ಅವನು ಮಂಡ್ಯದವನು. ಆಮೇಲೆ ನನಗೂ ಅವನಿಗೂ ಸಿಕ್ಕಾಪಟ್ಟೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ನಂದು ಒಂದು ವೈಬ್ ಮ್ಯಾಚ್ ಆಗೋಯ್ತು. ನಾನು ಇರೋದು ಅದೇ ಥರನೇ, ರೇಗಾಡಿಸ್ಕೊಂಡು ಮಜಾ ಮಾಡುವಂಥ ಕ್ಯಾರೆಕ್ಟ್ರು. ಅವನು ಅದೇ ಥರನೇ. ಎಷ್ಟೋ ಸತಿ ಅವ್ನು ದೂರ ಕೂತ್ಕೊಂಡು ಬರೀ ಕಣ್ಣಲ್ಲೇ ಮಾತಾಡಿದ್ದೀವಿ ನಾವು. ನಾನು ಹೇಳಿದ್ರೆ ಅವ್ನಿಗೆ ಅರ್ಥ ಆಗ್ಬಿಡೋದು, ಅವ್ನು ಹೇಳಿದ್ರೆ ನನಗೆ ಅರ್ಥ ಆಗ್ಬಿಡೋದು. ಸೊ ಆ ಥರ ಒಂದು ವೈಬ್ ಕ್ರಿಯೇಟ್ ಆಗಿ ಒಳ್ಳೆ ಸ್ನೇಹ ಬೆಳೀತು. ಆಚೆ ಬಂದಮೇಲೆ ಅವನ ಜೊತೆ ಪಾರ್ಟಿ ಮಾಡೋಕೆ ಕಾಯ್ತಾ ಇದ್ದೀನಿ ನಾನು. ಆಮೇಲೆ ರಘು ಸರ್ರು ತುಂಬ ತಿಳ್ಕೊಂಡಿರುವಂಥ ವ್ಯಕ್ತಿತ್ವ, ಒಂಥರ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು. ತುಂಬ ಹಲವಾರು ಮ್ಯಾಟ್ರುಗಳಿರುವಂಥ ವ್ಯಕ್ತಿ. ಇನ್ನು ರಕ್ಷಿತಾ ಹತ್ರ ಬಂದರೆ ತುಂಬ ಕ್ಯೂಟು, ಒಂದು ತಂಗಿ ಭಾವನೆ ಕೊಟ್ಟಂಥ ಒಂದು ಕ್ಯಾರೆಕ್ಟ್ರು. ನಾನು ಎಷ್ಟೋ ಸತಿ ಮಲಗಿದಾಗ ಎಬ್ಬರಿಸ್ಬಿಟ್ಟು ಊಟ ಮಾಡಿಸಿದ್ದಾಳೆ ನನಗೆ. ಸೊ ಇನ್ನು ಸ್ನೇಹಿತರು ಅಂದರೆ ಧನು ಆಗಲಿ, ಕಾವ್ಯ ಆಗಲಿ, ಎಲ್ಲರೂ ಒಳ್ಳೆ ಪರಿಚಯ ಆದರು. ತುಂಬ ಎಂಜಾಯ್ ಮಾಡಿದ್ದೀನಿ ಒಳಗೆ ಅನ್ನಿಸ್ತು ಸರ್. ಎಸ್, ಗಿಲ್ಲಿ ಅವರು ಹೊರಗಡೆ ಬಂದ್ಮೇಲೆ ಪಾರ್ಟಿ ಮತ್ತೆ ಕೆಲವೊಂದು ಟೂರಿಸ್ಟ್ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಮಾತಾಡ್ತಾ ಇದ್ರಿ. ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ, ನೀವು ಮತ್ತೆ ಗಿಲ್ಲಿ ಅವರು ಇಬ್ರು ಒಳಗಡೆ ದರ್ಶನ್ ಸರ್ ಬಗ್ಗೆ ಮಾತಾಡ್ತಿದ್ರಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಆಯ್ತು. ಏನೆಲ್ಲ ಮಾತಾಡ್ತಿದ್ರಿ? ಕಣ್ಣಲ್ಲೇ ಬೇರೆ ಮಾತಾಡ್ತಿದ್ರಿ. ಸರ್, ಅದು ದರ್ಶನ್ ಸರ್ದು ಡೆವಿಲ್ ಮೂವಿಲಿ ಮಾಡಿದ್ದಾನೆ ಗಿಲ್ಲಿ. ಅದು ಕೇಳಿ ತುಂಬ ಖುಷಿ ಆಯಿತು ನನಗೆ. ಎಲ್ಲಿ ಟೈಮ್ ಇಲ್ದಿರೋ ಕಾರಣ ಇನ್ನೂ ನಾನು ಹೋಗಿಲ್ಲ ಮೂವಿಗೆ. ಸೊ ನಾಳೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದೊಂದು ಬಿಟ್ಟರೆ ಇನ್ನೊಂದು ವಿಷಯ ಏನು ಅಂದರೆ, ನಾನು ದರ್ಶನ್ ಸರ್ ಬಗ್ಗೆ ಕೇಳ್ತಿದ್ದೆ, ಅವ್ನಿಗೆ ಹೆಂಗೆ ಸೆಟಲ್ ಹೆಂಗೆ ಮಜವಾಗಿರುತ್ತಲ್ಲ. ಯಾಕೆ ನಾನು ನೋಡಿದ್ದೀನಿ. ಅವನು ದರ್ಶನ್ ಸರ್ ಜೊತೆ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳುವ. ಆಮೇಲೆ ನನಗೆ ಹಿಂಗೆ ಪರಿಚಯ ಅಂತೆಲ್ಲ ನಾನು ಹೇಳಿದ್ದೀನಿ, ನನ್ನ ಕೇಳ್ತಾ ಇದ್ದ. ಆ ಮಾತುಕತೆ ಎಲ್ಲ ಸಾಕಷ್ಟು ಆಡಿದೆ. ಆಮೇಲೆ ಒಳಗೆ ದರ್ಶನ್ ಸರ್ ಫ್ಯಾನ್ಗಳು ಎಷ್ಟೋ ಹಾಡಿದ್ದೀವಿ ನಾನು ಗಿಲ್ಲಿ ಇಬ್ರು. ಬಾಬಾ ನಾರೆಡಿ ಆಗಿರ್ಬೋದು, ನಿನ್ನಾಣೆ ಆಗಿರ್ಬೋದು. ಆಮೇಲೆ ಎಷ್ಟೋ ಸಾಂಗ್ಗಳು ಹಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ. ಸೊ ಅದೊಂದು ತುಂಬ ಕ್ಯೂಟಾಗಿ ಅನ್ಸೋದು ನನಗೂ ಅವನ ಜೊತೆ ಮಾತಾಡೋಕ್ಕೆ. ಎಸ್, ಈಗ ಯಾರಿಂದ ಯಾರಿಗ್ ಮೈಲೇಜ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಗಿಲ್ಲಿಯಿಂದ ಸಾಕಷ್ಟು ಜನರಿಗೆ ಮೈಲೇಜ್ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟಾಕ್ ಇದೆ. ಸೊ ನಿಮ್ಮ ಪ್ರಕಾರ ಆಸ್ ಎ ಕಂಟೆಸ್ಟೆಂಟ್ ಆಗಿ ನೀವು ಅಲ್ಲಿ ಒಂದಷ್ಟು ಅವರವರ ವ್ಯಕ್ತಿತ್ವನ ನೋಡಿರ್ತೀರಾ. ಸೊ ಹಾಗಾಗಿ ಸರ್, ಯಾರಿಂದ ಯಾರಿಗೂ ಮೈಲೇಜ್ ಸಿಗಲ್ಲ ಸರ್. ಇಲ್ಲಿ ಗಿಲ್ಲಿ ಆಡ್ತಾ ಇದ್ದಾನೆ, ಅವ್ನ ಪಾಡಿಗೆ ಅವ್ನು ಆಡ್ತಾನೆ. ಆಮೇಲೆ ಗಿಲ್ಲಿ ಎಲ್ಲರ ಹತ್ರನೂ ಚೆನ್ನಾಗಿದ್ದಾನೆ ಮನೆಯಲ್ಲಿ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾನೆ, ಇಷ್ಟ ಆಗಿಲ್ಲ ಅಂದರೆ ಅದನ್ನು ಹೇಳ್ತಾನೆ. ಅದು ತಗೊಳೋದು ಬಿಡೋದು ಅವ್ರಿಗೆ. ಆಮೇಲೆ ಇಲ್ಲಿ ಯಾರಿಂದ ಯಾರಿಗೂ ಮೈಲೇಜ್ ಸಿಗೋದು ಇಲ್ಲ. ಯಾಕಂದರೆ ಇವಾಗ ನಮ್ಮ ಆಟ ನಾವು ಸಪ್ರೇಟಾಗಿ ಆಡ್ತಾ ಇದ್ದೀವಿ. ಇವಾಗ ಎಕ್ಸಾಂಪಲ್ ಕಾವ್ಯ ಗಿಲ್ಲಿ ಅಂತ ತೊಗೊಂಡ್ರು, ಕಾವ್ಯ ಸುಮ್ಮನೆ ಇದ್ರು ಗಿಲ್ಲಿ ಬಿಡಲ್ಲ. ಕಾವು ಅಂತ ಅಷ್ಟು ಇರಿಟೇಟ್ ಮಾಡ್ತಾನೆ, ನಾನೇ ನೋಡಿದ್ದೀನಿ. ಸೊ ಹಂಗಿದ್ದಾಗ ಪಾಪ ಅವಳ ಆಟ ನಾನು ಸಪ್ರೇಟಾಗಿ ಆಡ್ತೀನಿ ಅಂದ್ರೆ ಇವ್ನು ಬಿಡಲ್ಲ. ಅವಾಗ ಏನಂತ ಹೇಳೋಕ್ಕಾತ್ ನಾವು. ಸೊ ಯಾರಿಂದ ಯಾರಿಗೂ ಮೈಲೇಜ್ ಇಲ್ಲ. ಎಲ್ಲ ಒಳಗೆ
ಗಿಲ್ಲಿ ಎಲ್ಲರ ಹತ್ರನೂ ಚೆನ್ನಾಗಿದ್ದಾನೆ. ಅದು ಮೈಲೇಜ್ ತರ ಕಾಣಿಸುತ್ತೆ ಹೊರತು ಯಾರಿಂದ ಏನೋ ಪ್ರಾಫಿಟ್ ತಗೊಳೋ ಒಂದು ಇದ್ರಲ್ಲಿ ಯಾರು ಇಲ್ಲ. ಮತ್ ಯಾಕೆ ರಕ್ಷಿತಾ ಅವರು ಕಾವ್ಯ ಮತ್ತೆ ಸ್ಪಂದನ ಮೇಲೆ ಅಷ್ಟೊಂದು ಕಿಡಿಕಾರ್ತಾರೋ ಅಂತ? ನಾನು ಗಿಲ್ಲಿ ಅವ್ರ ಜೊತೆಗಿದ್ರೆ ಒಂದಷ್ಟು ದಿನಗಳ ಕಾಲ ಸರ್ವೈವ್ ಆಗಬಹುದು ಅನ್ನೋಂಥ ತಾಟ, ಅಥವಾ ಇಲ್ಲ ಅಂತಂದ್ರೆ ಗಿಲ್ಲಿ ಜೊತೆಗಿದ್ರೆ ಒಂದಷ್ಟು ಗಿಲ್ಲಿ ಪರವಾಗಿ ಬರ್ತಿರುವಂತಹ ಓಟುಗಳು ನನಗೆ ಬರುತ್ತಾ ಅಂತ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಗಿಲ್ಲಿ ಕಾವ್ಯ ಅಂತ ಇತ್ತು, ಅದಾದ ನಂತರ ಗಿಲ್ಲಿ ರಘು ಕಾವ್ಯ, ಅದಾದ ನಂತರ ಗಿಲ್ಲಿ ರಕ್ಷಿತಾ ರಘು ಕಾವ್ಯ ಅಂತ ಬರ್ತಾ ಇತ್ತು. ಯಾಕಂತಂದ್ರೆ ಯಾರ್ಯಾರು ಚೆನ್ನಾಗಿರ್ತಾರೋ ಗಿಲ್ಲಿ ಜೊತೆ ಅವ್ರಿಗೆ ಎಲ್ಲರಿಗೂ ಕೂಡ ಹೋಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವ್ಯಕ್ತವಾಗ್ತಾ ಇದೆ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವೇನೆ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಹೋಗ್ತೀರಾ, ಹೋದಾಗ ಏನಾಗುತ್ತೆ ಅಂತಂದ್ರೆ ನೀವೇ ಹೇಳಿದ್ರಿ ಕಿಟ ಕಿರಿಕಿರಿ ಮಾಡ್ತಿರ್ತಾನೆ, ಯಾಕೋ ಎಷ್ಟೋ ಮಾತಾಡ್ತಿದ್ಯಾ ನೀನ್ ಗಿಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾತುಗಳೇ ನಾವು ಕೇಳಿದೀವಿ. ಅದಾದ ನಂತರ ಇಬ್ರು ಹೊಂದಾಣಿಕೆ ಆದ್ಮೇಲೆ ನಿಮ್ಮ ಒಂದು ಆಪೋಸಿಟ್ ಆಗಿ ಮಾತಾಡಿದಂತಹ ಒಂದಷ್ಟು ವರ್ಗ ಗಿಲ್ಲಿ ಫ್ಯಾನ್ಸ್ ಏನೆ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸರ್ ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲ್ಲ ಸರ್. ಇವಾಗ ನೋಡಿ, ನನಗೆ ಗಿಲ್ಲಿ ಎಲ್ಲೆಲ್ಲಿ ಮಾತಾಡಿದನೋ ಅದನ್ನು ಅಪೋಸ್ ಮಾಡಿದ್ದೀನಿ. ಹಂಗೆ ಹೇಳಬೇಕು ಅಂದಾಗ್ಲೂ ಅದೇನೋ ನನಗೆ ಒಂದು ಬಕೆಟ್ಗೆ ನೀರು ಹಾಕ್ತಾನೆ. ಅಲ್ಲೂ ನಾನು ಹೇಳಿದೆ ಏನೋ ಸ್ನೇಹಿತ ಅಂತ ನನಗೆ ಆಗದೆ ಏನೋ ನೀನು ಅಂತಲೂ ನಾನು ಮಾತಾಡಿದ್ದೀನಿ. ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಬೇಕು ನಾನು ತೊಗೊಂಡಿದ್ದೀನಿ. ಬಟ್ ನಂದು ಒಂದು ವೈಬ್ ಮ್ಯಾಚ್ ಆಗಿದ್ದ ಕಾರಣ ನಾವು ಚೆನ್ನಾಗಿದ್ವಿ ಹೊರತು. ಇವಾಗ ಎಕ್ಸಾಂಪಲ್ ರಕ್ಷಿತಾ ಹೇಳಬೇಕು ಅಂದರೆ ಸ್ಪಂದನ ಆಗಲಿ ಕಾವ್ಯ ಆಗಲಿ ಅವರು ಪರ್ಸ್ನಲ್ ಹೊಡೆದಾಡ್ತವ್ರೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಗಿಲ್ಲಿ ಇದಕ್ಕೆ ಸಂಬಂಧನೇ ಇಲ್ಲ. ಸ್ಪಂದನನು ಕಾವ್ಯನು ರಕ್ಷಿತನ ಬಗ್ಗೆ ಮಾತಾಡ್ತಾರೆ. ರಕ್ಷಿತಾ ಮೊದಲೇ ಮಾತು ಕೇಳಲ್ಲ, ಅವಳು ಕೋಪ ಬಂತು ಅಂದ್ರೆ ಒಂಥರ ಮಾರಿ ಆಗ್ಬಿಡ್ತಾಳೆ ಅವಳು ರಕ್ಷಿತಾ ಸ್ಪಂದನ ಕಾವ್ಯ ವಿರುದ್ಧ ಹೊಡೆದಾಡ್ತಿದ್ದಾಳೆ. ಇಲ್ಲಿ ಗಿಲ್ಲಿ ಮ್ಯಾಟ್ರೇ ಅಲ್ಲ. ಏನಾಗುತ್ತೆ ಅಂದ್ರೆ ಗಿಲ್ಲಿನ ತರ್ತಾ ಇದಾರೆ ಸೆಂಟ್ರಿಗೆ ಅಷ್ಟೇ. ಸೊ ಅವ್ರವ್ರ ಪರ್ಸನಲಿನೇ ಹೊಡೆದಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.